ನಮಸ್ತೆ ಸ್ನೇಹಿತರೆ, ಕಲಾ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೊಕೊನಟ್ ಪುಡ್ಡಿಂಗ್ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಬೇಸಿಗೆಗಾಲದಲ್ಲಿ ತಿನ್ನೋದಕ್ಕೆ ತುಂಬ ತಂಪಾಗಿ ಚೆನ್ನಾಗಿರುತ್ತೆ. ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಈ ರೆಸಿಪಿಗೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಮೇಲ್ಗಡೆ ಇರೋ ಬ್ರೌನ್ ಭಾಗವನ್ನು ತೆಗಿತಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಬೌಲಲ್ಲಿ 2 ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಅಳತೆ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತರಿಯಾಗಿ ರುಬ್ಕೊಳ್ಳೋಣ. ತರಿ ಆಗಿದೆ. ಈಗ ಅದೇ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಕೊಂಡಿರೋದನ್ನ ಸೋದಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಸಹಾಯದಿಂದ ಕ್ಲೀನಾಗಿ ನೀಟಾಗಿ ಸೋದಿಸ್ಕೊಳ್ಳೋಣ. ತೆಂಗಿನ ಹಾಲೆಲ್ಲ ಚೆನ್ನಾಗಿ ಬರಬೇಕು, ಆ ಥರ ಸೋದಿಸ್ಕೊಳ್ಳೋಣ. ನಾನಿಲ್ಲಿ ಜ್ಯೂಸ್ ಸ್ಟ್ರೈನರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಬಟ್ಟೆನೂ ಯೂಸ್ ಮಾಡ್ಬೋದು. ಇದನ್ನು ವೇಸ್ಟ್ ಮಾಡಬೇಡಿ. ಚಟ್ನಿಗೆ, ಸಾಂಬಾರಿಗೆ, ಸ್ವೀಟಿಗೆಲ್ಲ ಯೂಸ್ ಮಾಡ್ಕೋಬೋದು. ತೆಂಗಿನ ಹಾಲನ್ನ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗಲೇ ತೆಂಗಿನಕಾಯಿ ಅಳತೆ ತೊಗೊಂಡಿದ್ವಲ್ಲ, ಅದರಲ್ಲಿ 1/4 ಭಾಗ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಅದೇ 1/4 ಭಾಗ ತೆಂಗಿನ ಹಾಲು ತೊಗೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇವಾಗ ತೆಂಗಿನ ಹಾಲು ಸೇರಿಸ್ತಾ ಇದ್ದೀವಿ ತವಾಗೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನಾನು 1/4 ಭಾಗ ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಶುಗರು. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಉಕ್ತಾ ಇದೆ. ಉಕ್ಕಿ ಬಂದರೆ ಸಾಕು. ಈಗ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಕಾರ್ನ್ ಫ್ಲೋರ್, ತೆಂಗಿನ ಹಾಲು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಗಂಟಿಲ್ಲದೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ ಫ್ಲೋರ್ ಸೇರಿಸೋದ್ರಿಂದ ಬೇಗ ಗಟ್ಟಿಯಾಗುತ್ತೆ, ಗಂಟಾಗ್ಬಿಡುತ್ತೆ. ಅದಕ್ಕೆ ನಿಧಾನವಾಗಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ಬಿಟ್ಟರೆ ಗಟ್ಟಿಯಾಗೋಗ್ಬಿಡುತ್ತೆ, ಗಂಟಾಗ್ಬಿಡುತ್ತೆ. ಅದರಿಂದ ಕೈ ಆಡಿಸ್ತಾನೇ ಇರಬೇಕು. ಒಂದು 5 ನಿಮಿಷ ಮಾಡ್ತಾಯಿದ್ರೆ ಆಗೋಗುತ್ತೆ. ನೋಡಿ, ಇನ್ನೊಂದು 2 ಸೆಕೆಂಡೆಲ್ಲ ಆಗೋಗುತ್ತೆ. ಚೆನ್ನಾಗಿ ಆಗ್ತಾ ಬರ್ತಾಯಿದೆ. ಈಗ ಅಂಟ್ಕೋಬಾರ್ದು, ಕ್ಲೀನಾಗಿ ನೀಟಾಗಿ ಬರಬೇಕು. ಒಂದು ಚೂರು ಗಂಟಿರಬಾರ್ದು. ಚೆನ್ನಾಗಿ ತಿರುಗಿಸ್ತಾ ಆಗಿದೆ ನೋಡಿ. ಈಗ ಕ್ರೀಮ್ ಥರ ಆಗಿದೆ. ಈ ಥರ ಕ್ರೀಮ್ ಥರ ಇರಬೇಕು ಗಟ್ಟಿಯಾಗಿ, ಆವಾಗಲೇ ಚೆನ್ನಾಗಿರೋದು. ಈಗ ಆಗಿದೆ ಇದು ನೋಡಿ, ಈ ಹದದಲ್ಲಿ ಇರಬೇಕು. ಈಗ ಒಂದು ಬೌಲಿಗೆ ತುಪ್ಪ ಸವರ್ಕೊಳ್ಳೋಣ. ತುಪ್ಪ ಸವರಿದ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು 1 ಅವರ್ ತಣ್ಣಗಾಗೋಕ್ಕೆ ಹಾಗೆ ಬಿಟ್ಬಿಡೋಣ. ತಣ್ಣಗಾದಮೇಲೆ ಫ್ರಿಜ್ಜಿಗೆ ಇಟ್ಬಿಡೋಣ 2 ಅವರ್ಸು. ಫ್ರಿಜ್ಜಿಗೆ ಇಟ್ಟಿದ ಮೇಲೆ ತೆಗೆದು ಸರ್ವ್ ಮಾಡೋಣ. ಈಗ ಫ್ರಿಜ್ಜಿಂದ ತೆಗೆದಿದ್ದೀನಿ. ಸೈಡ್ ನೋಡಿ ಕೈಯಿಂದ ಬಿಡಿಸ್ತಾ ಇದ್ದೀನಿ. ಚೆನ್ನಾಗಿ ಆಗಿದೆ. ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಕೊಕೊನಟ್ ಪುಡ್ಡಿಂಗ್ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ.